ನಗರದ ರಸ್ತೆಯ ಮೇಲೆ ಎಗ್ಗಿಲ್ಲದೆ ಸಂಚರಿಸ್ತಾ ಇವೆ ಬಿಡಾಡಿ ದನಗಳು. ಇನ್ನು ಕೊಪ್ಪಳ ನಗರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬಿಡಾಡಿ ದನಗಳಿವೆ. ಈ ದನಗಳು ನೇರವಾಗಿ ರಸ್ತೆ ಮಧ್ಯದಲ್ಲಿ ಬಂದು ನಿಂತುಕೊಳ್ಳುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಕೆಲ ಬಾರಿ ವಾಹನ ಸವಾರರು ಈ ದನಗಳ ಹಾವಳಿಗೆ ಬೇಸತ್ತು ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿದ್ದಾರೆ. ಇನ್ನು ಈ ಬಗ್ಗೆ ವಾಹನ ಸವಾರರು ಹಾಗೂ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭಾಧ್ಯಕ್ಷರ ಗಮನಕ್ಕೆ ತಂದೆ ನಾವೇನು ಮಾಡೋದು ಎಂದು ಕೈಕಟ್ಟಿ ಕುಳಿತಿದ್ದಾರೆ. ಇದರಿಂದ ದಿನನಿತ್ಯ ವಾಹನ ಸವಾರರು ಪರದಾಡುವಂತಾಗಿದೆ. ಹೆದ್ದಾರಿ ನಮ್ಮ ಪ್ರಮುಖ ರಸ್ತೆ. ಆ ರಸ್ತೆಯಲ್ಲಿ ಬಿಡಾಡಿ ದನಗಳದ್ದೇ ಹಾವಳಿಯಾಗಿದೆ. ಪ್ರತಿ ಸಾರಿ ನಗರಸಭೆಯವರು ಒಂದು ಬಿಡಾಡಿ ದನಗಳನ್ನ ಕಟ್ಕೊಂಡು ಹೋಗ್ಲಿಕ್ಕೆ, ಅವನ್ನ ಸುಪರ್ದಿಗೆ ತಗೊಳ್ಳಿಕ್ಕೆ ಮಾಲೀಕರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು 10-15 ದಿನ ಆದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ತಾರೆ, ಮತ್ತೆ ಬಿಡ್ತಾರೆ. ಅವು ಅಲ್ಲಿಗೆ ಬರ್ತಾ ಇದಾವೆ. ಮಾಲೀಕರನ್ನ ಕರೆದು ಅವರಿಗೆ ಎಚ್ಚರಿಕೆ ಕೊಡಬೇಕು. ಎಲ್ಲ ಬಿಡಾಡಿ ದನಗಳನ್ನ ಒಂದೆಡೆ ಸೇರಿಸಬೇಕು. ಇಲ್ಲದಿದ್ದರೆ ಆ ದನಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಬೇಕು. ಒಟ್ಟಾರೆ ಬಿಡಾಡಿ ದನಗಳು ರಸ್ತೆಯಲ್ಲಿ ಓಡಾಡ್ದಂಗೆ ಆಗಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಆಗುವಂತ ಎಲ್ಲ ವ್ಯವಸ್ಥೆಯನ್ನು ನಗರಸಭೆಯವರು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಬಿಡಾಡಿ ದನಗಳದ್ದು ಸಂಖ್ಯೆ ಸಿಗೋದಲ್ಲ. ಬಿಡಾಡಿಗಳದ್ದು ಅಂತಂದ್ರೆ ಈಗ ಬಿಡಾಡಿ ಜನ ಬಿಡ್ತಾರ, ಅವ್ನು ತಗೊಂಬಂದ ಒಂದ್ ರೀತಿ ಎಲ್ಲೆಲ್ಲೋ ಬಂದಿರ್ತಾರ. ಅವನ್ನ ಈಗ ಒಂದ್ ಇದೈತೆ ಆಲ್ ಬಿಡ್ಬ ಮೇಲೆ ಅಂತ ಬಿಟ್ಟು ಹೋಗ್ಬಿಡ್ತಾರ. ಅವ್ರು ನಾವು ಅದನ್ನ ಏನಾರು ಆಕ್ಷನ್ ತಗೊಂಡು ವಾಪಸ್ ಇಲ್ಲಿ ಬಂದು ಹೆಂಡೋ ತಗೊಂಡ್ವಪ್ಪ ಅಂತಂದ್ರ ಅವಾಗ ನಾನು ಓನರ್ ಅಂತ ಬರ್ತಾರ. ಇದು ಮಾಡ್ತಕ್ಕಂತ ದಂಧೆ ಅವರು ಜನಸಾಮಾನ್ಯರೇ ಅದು. ಇಲ್ಲಿ ಓಣಾಗಿರ್ತಕ್ಕಂಥ ರೈತಾಪಿ ವರ್ಗದ ಜನನ ಅದನ್ನ ಮಾಡಕತ್ತಾರ. ಅದ್ರ ಮ್ಯಾಗ ಆಕ್ಷನ್ ತಗೊಂಡು ಕೂಡಲೇ ಅವ್ರು ವಾಪಸ್ ಬಂದು ನಾನು ತಂದು ಓನರ್ಶಿಪ್ ಸಾಧಿಸ್ತಾರ. ತಗೊಂಡೋಗಿ 2 ಸಲ ಗೋಶಾಲೆಗೆ ಬಿಡಿಸಿವ್ ನಾವೇ. ಬಿಡಾಡಿ ನಾಯಿಗಳು ಬಿಡಾಡಿ ದನಗಳದ್ದು ಸಂಖ್ಯೆ ಸಿಗೋದಲ್ಲ. ಈ ಊರಾಗ ಇಷ್ಟು ಮಂದಿ ಹುಚ್ಚರದಾರ, ಮಂದ ಬುದ್ಧಿಯಾರದಾರ ಸಿಗುತ್ತೆ. ಈ ಜಾನುವಾರುಗಳದ್ದು ಸಂಖ್ಯೆ ಹೆಂಗೆ ಸಿಗುತ್ತೆ? ಇನ್ನಿದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಲು ಕೊಪ್ಪಳದಿಂದ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಭಾಸ್ಕರ್, ಕೊಪ್ಪಳದಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಎಷ್ಟು ದಿನದಿಂದ ಈ ತೊಂದರೆಯನ್ನ ಸಾರ್ವಜನಿಕರು ಅನುಭವಿಸುತ್ತಿದ್ದಾರೆ ಅಲ್ಲಿ ಅಂತ? ಹೌದು ದೀಪಿಕಾ, ಏನಂತಂದ್ರೆ ಕೊಪ್ಪಳ ನಗರದಲ್ಲಿ ಸಾಕಷ್ಟು 150ಕ್ಕಿಂತ ಅಧಿಕ ಬಿಡಾಡಿ ದನಗಳಿವೆ. ಕಳೆದ ಹಲವು ವರ್ಷಗಳಿಂದ ಸ್ಥಳೀಯರು ಸಾಕಷ್ಟು ಬಿಡಾಡಿ ದನಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಸ್ಥಳೀಯರು ಏನು ರಸ್ತೆ ಮೇಲೆ ಎಗ್ಗಿಲ್ಲದ ಬಿಡಾಡಿ ದನಗಳು ಓಡಾಡುವುದರಿಂದ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ನಗರಸಭೆ ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಆದ್ರೆ ನಗರಸಭೆ ಅಧ್ಯಕ್ಷರಿಗೆ ನೇರವಾಗಿ ಕೇಳಿದ್ರೆ ಅವ್ರು ಹೇಳೋದು, ನಾವೊಂದ್ 2 ಬಾರಿ ಗೋಶಾಲೆಗೆ ತಗೊಂಡೋಗ್ಬಿಟ್ಟಿದ್ದೆ, ಬಿಡಾಡಿ ಜನರೇ ಇಲ್ಲಿ ತಂದು ಬಿಡ್ತಾರೆ, ನಾವೇನ್ ಮಾಡಕ್ ಸಾಧ್ಯ? ಗೋಶಾಲೆಗೆ ಬಿಟ್ರೆ ಮತ್ತೆ ಅವರು ಇಲ್ಲ ಮಾರನೇ ದಿನ ಬರ್ತಾರೆ, ಇದು ನಮ್ಮ ದನ, ನಾವು ಸಾಕಿದ್ದನ, ಇದು ಬಿಡಾಡಿ ದನ ಅಲ್ಲ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ, ಬಂದು ವಾಪಸ್ ಬಿಟ್ಕೊಂಡು ಹೋಗ್ತಾರೆ ಎಂಬುದು ಉಡಾಫಿ ಉತ್ತರವನ್ನ ನಗರಸಭೆ ಅಧ್ಯಕ್ಷ ಕೊಡ್ತಾ ಇರುವಂತದ್ದು. ಆದ್ರೆ ಸ್ಥಳೀಯರ ಆಕ್ರೋಶ ಏನಂತಂದ್ರೆ, ಈ ಹಿಡಿದಂತ ಬಿಡಾಡಿ ದನಗಳನ್ನ ಗೋಶಾಲೆಗೆ ಬಿಟ್ಟು ಯಾವಾಗ ಯಾವ ಓನರ್ ಬರ್ತಾರಲ್ಲ ಆ ಓನರ್ಗೆ ಫೈನ್ ಹಾಕಿದ್ರೆ ಮಾತ್ರ ಈ ಬಿಡಾಡಿ ದನಗಳ ಕಿರಿಕಿರಿಯನ್ನು ತಪ್ಪಿಸಬಹುದೆಂಬ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಹಲವು ಉದಾಹರಣೆಗಳು ಕೂಡ ಇವೆ. ಏನಂದ್ರೆ ರಸ್ತೆ ಮೇಲೆ ಎಗ್ಗಿಲ್ಲದೆ ಬರೋದ್ರಿಂದ ಬೈಕ್ ಸವಾರರು ಹಲವು ಬಾರಿ ಬಿಡಾಡಿ ದನಗಳ ಗುದ್ದಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಪ್ರಕರಣಗಳು ಕೂಡ ಸಾಕಷ್ಟು ಆಗಿವೆ. ಆದ್ರೆ ಇನ್ನೂವರೆಗೂ ನಗರಸಭೆ ಅಧ್ಯಕ್ಷರಾಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಇದ್ರ ಕುರಿತು ನಿರ್ಲಕ್ಷ್ಯ ವಹಿಸ್ತಾ ಇರೋದು ನಿಜವಾಗ್ಲೂ ಶೋಚನೀಯವೇ ಸಂಗತಿನೇ ದೀಪಿಕಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧ್ಯಕ್ಷರಿಗೆ ಎಷ್ಟು ಸಲ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು, ಜೊತೆಗೆ ಮುಂದೆ ಯಾವ ರೀತಿ ಇದಕ್ಕೆ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಮುಂದಾಗಿದ್ದಾರೆ ಅಂತ? ದೀಪಿಕಾ, ಏನಂತಂದ್ರೆ ಸ್ಥಳೀಯರ ಸಾಕಷ್ಟು ಬಾರಿ ಅಪಘಾತ ಆದಂತ ಸಂದರ್ಭದಲ್ಲಿ ಆಗ್ಲಿ ಅಥವಾ ತೊಂದರೆ ಈ ಬಿಡಾಡಿ ದನಗಳೇನು ರಸ್ತೆ ಮೇಲೆ ಎಗ್ಗಿಲ್ಲದೆ ಓಡಾಡ್ತಾ ಇರುವಂತ ಸಂದರ್ಭದಲ್ಲಾಗ್ಲಿ ಈ ಬಿಡಾಡಿ ತೊಂದರೆ ಆಗ್ತಾ ಇದೆ ಅಂತ ಸಾಕಷ್ಟು ಬಾರಿ ನಗರಸಭೆ ಗಮನಕ್ಕೂ ಕೂಡ ತಂದಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಕೂಡ ತಂದಿದ್ದಾರೆ. ಅದೇ ನಗರಸಭೆ ಅಧ್ಯಕ್ಷರು ಆಯ್ತು, ನೀವು ಹೇಳಿದಿರಾ ನಾವು ಬಿಡಾಡಿ ಹಿಡಿದು ಅವ್ರನ್ನ ಗೋಶಾಲೆಗೆ ಸ್ಥಳಾಂತರ ಮಾಡ್ತೀವಿ, ನಿಮ್ಗೆ ತೊಂದರೆ ಆಗದಿರೋದನ್ನ ನೋಡ್ಕೋತೀವಿ ಎಂಬ ಮಾತನ್ನ ಹೇಳಿ ಸ್ಥಳೀಯರಿಗೆ ಸಾಂತ್ವನದ ಮಾತಾಡ್ತಾರೆ ವಿನಃ ಅವುಗಳನ್ನ ಹಿಡಿದುಕೊಂಡು ಹೋಗಿ ಗೋಶಾಲೆಗೆ ಬಿಡುವಂತ ಯಾವುದೇ ಕಾಮಗಾರಿ ಮುಂದಾಗಿಲ್ಲ. ಆದ್ರೆ ನಾವು ಕೇಳಿದ್ರೆ ಮಾತ್ರ ಹೇಳೋದು 2 ಸಲ ನಾನು ತಗೊಂಡು ಹೋಗ್ಬಿಟ್ಟಿದ್ದೀನಿ ಎಂಬ ಮಾತನ್ನ ಹೇಳ್ತಾ ಇದ್ರೆ ಸ್ಥಳೀಯರು ಇವ್ರು 1 ಬಾರಿ ಕೂಡ ಬಿಡಾಡಿ ದನಗಳನ್ನ ಹಿಡಿದಿಲ್ಲ. ಹಿಡಿದ್ರು ಕೂಡ ಯಾರೋ ಒಬ್ರು ಬಂದ್ ಕೂಡಲೇ ಇದು ನಮ್ಮ ದನ ಅನ್ಕೂಲೆ ಅದನ್ನ ಬಿಟ್ಟು ಬಿಡ್ತಾರೆ. ಬಿಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದಕ್ಕೆ ಮುಖ್ಯವಾಗಿ ಯಾರು ಬಿಡಾಡಿ ದನ ನಮ್ದು ಅಂತ ಹೇಳಿ ಬರ್ತಾರಲ್ಲ ಇವ್ರು ಗೋಶಾಲೆಗೆ ಹಾಕಿದಾಗ ಅವರಿಗೆ ಕಟ್ಟುನಿಟ್ಟಿನ ಫೈನ್ ಅನ್ನ ಹಾಕಬೇಕು. ಅವಾಗ ಮಾತ್ರ ಈ ತೊಂದರೆ ಬಗೆಹರಿಬಹುದು ಎಂಬುದು ಸ್ಥಳೀಯರ ಮಾತಾಗಿರುವಂತದ್ದು. ದೀಪಿಕಾ. ಓಕೆ ಸುನಿಲ್ ಭಾಸ್ಕರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.
ಕೊಪ್ಪಳದ ರಸ್ತೆಯ ಮೇಲೆ ಎಗ್ಗಿಲ್ಲದೆ ಬಿಡಾಡಿ ದನಗಳು ಸಂಚರಿಸ್ತಾ ಇವೆ. ಇದರಿಂದಾಗಿ ಸುಮಾರು 150ಕ್ಕೂ ಹೆಚ್ಚು ಬಿಡಾಡಿ ದನಗಳು ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇರುವಂತದ್ದು. ಈ ದನಗಳು ನೇರವಾಗಿ ರಸ್ತೆಯ ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳೋದ್ರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಕೆಲ ಬಾರಿ ವಾಹನ ಸವಾರರು ಈ ದನಗಳ ಹಾವಳಿಗೆ ಬೇಸತ್ತು ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿದ್ದಾರೆಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಈ ಬಗ್ಗೆ ವಾಹನ ಸವಾರರು ಹಾಗೂ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭಾ ಅಧ್ಯಕ್ಷರ ಗಮನಕ್ಕೆ ತಂದ್ರೆ ನಾವೇನು ಮಾಡೋದು ಎಂದು ಕೈಕಟ್ಟಿ ಕುಳಿತಿದ್ದಾರೆ. ಇದರಿಂದ ದಿನನಿತ್ಯ ವಾಹನ ಸವಾರರು ಪರದಾಡುವಂತಾಗಿದೆ. ಒಂದ್ ಕಡೆ ಈ ರೀತಿ ಸಾರ್ವಜನಿಕರು ಪರದಾಡ್ತಾ ಇದ್ರೆ ಹಲವು ಬಾರಿ ಈ ಬಿಡಾಡಿ ದನಗಳನ್ನ ಗೋಶಾಲೆಯಲ್ಲಿ ಹೋಗಿ ಕೊಂಡಂತಹ ಸಂದರ್ಭದಲ್ಲಿ ಕೂಡ ಈ ದನಗಳ ಒಂದು ಮಾಲೀಕರು ಇದು ನಮ್ದು ದನಗಳು, ಇದು ಬಿಡಾಡಿ ದನಗಳಲ್ಲ ಅಂತ ಹೇಳಿ ಬಂದಿದ್ದಾರೆ. ಅಂತ ಸಂದರ್ಭದಲ್ಲಿ ಗೋಶಾಲೆಯಲ್ಲಿ ಇರಿಸಿದಂತಹ ಆ ಬಿಡಾಡಿ ದನಗಳನ್ನ ಮತ್ತೆ ಬಿಟ್ಟಿರುವಂತದ್ದು. ಈ ರೀತಿ ಬಿಟ್ಟಂತಹ ಸಂದರ್ಭದಲ್ಲಿ ಕೂಡ ಈ ದನಗಳು ಮತ್ತೆ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಇದು ಸುಮಾರು ತಿಂಗಳುಗಳಿಂದ ನಡೀತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭಾ ಅಧ್ಯಕ್ಷರು ಯಾವುದೇ ಕ್ರಮವನ್ನ ಕೂಡ ಕೈಗೊಳ್ಳದೆ ಉಡಾಫೆ ಉತ್ತರವನ್ನ ನೀಡ್ತಾ ಇರುವಂತದ್ದು. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರು ಕೂಡ ಸಾರ್ವಜನಿಕರು ಸಾಕಷ್ಟು ಇದರಿಂದ ಪರದಾಡ್ತಾ ಇದ್ದಾರೆ. ಬಸ್ಗಳಾಗಿರ್ಬೋದು, ಆಟೋ ರಿಕ್ಷಾ ಆಗಿರ್ಬೋದು, ಬೈಕ್ಗಳಿಗೆ ಹೋಗಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ನಿಂತ್ಕೊಂಡು ಆ ಒಂದು ಬಿಡಾಡಿ ದನಗಳು ಪಾಸಾದ ನಂತರವೇ ಒಂದು ವಾಹನಗಳು ಕೂಡ ಸಂಚರಿಸಬೇಕಾಗ್ತಾ. ಈ ರೀತಿ ಸಾಕಷ್ಟು ತೊಂದರೆಗಳು ಅನುಭವಿಸಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳಕ್ಕೆ ನಗರಸಭಾ ಅಧ್ಯಕ್ಷರು ಮುಂದಾಗದೆ ಇರೋದು ಒಂದು ಪ್ರಶ್ನೆ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಒಂದ್ ಕಡೆ ಈ ರೀತಿಯ ತೊಂದರೆ ಅನುಭವಿಸ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಮಾಲೀಕರು ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಇರುವ ನಿಟ್ಟಿನಲ್ಲಿ ಮುಂದೆ ಗೋಶಾಲೆಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ಫೈನ್ ಅನ್ನ ಹಾಕಬೇಕೆಂಬ ನಿಟ್ಟಿಗೆ ಸಾರ್ವಜನಿಕರು ಮುಂದಾಗಿದ್ದಾರೆ. ಇದರ ಬಗ್ಗೆ ಮಾತಾಡಕ್ಕೆ ಅಲ್ಲಿಯ ಸ್ಥಳೀಯರಾಗಿರುವಂತಹ ದೇವನಾಗನೂರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ದೇವನಾಗನೂರ್ ಅವರೇ. ನಮಸ್ತೆ ಮೇಡಮ್. ಎಷ್ಟು ದಿನಗಳಿಂದ ಈ ರೀತಿಯ ಒಂದು ಬಿಡಾಡಿ ದನಗಳ ಹಾವಳಿಯಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತ? ಕೊಪ್ಪಳದಲ್ಲಿ 10 ವರ್ಷಗಳಿಂದ ಬಿಡಾಡಿ ದನಗಳ ಹಾವಳಿ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದನಗಳು ಎಲ್ಲೆಂದರಲ್ಲಿ ಮಲಗಿರ್ತವೆ. ಜಿಲ್ಲಾ ಕೇಂದ್ರಕ್ಕೆ ಹಾದು ಹೋಗಿರುವ NHಗೆ ಟ್ರಾಫಿಕ್ ಸಿಗ್ನಲ್ ಹಾಕಿದ್ದಾರೆ. ಟ್ರಾಫಿಕ್ ಸಿಗ್ನಲ್ ಇರೋ NH ರೋಡ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ನಗರಸಭೆ ಮತ್ತು ಟ್ರಾಫಿಕ್ ಪೊಲೀಸರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ಬಿಡಾಡಿ ದನಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಈಗಾಗಲೇ ಹಲವಾರು ಸಂಘಟನೆಗಳು ನಿರಂತರವಾಗಿ ನಗರಸಭೆಗೆ ಪೊಲೀಸರಿಗೆ ಮನವಿ ಕೊಡ್ತಾನೆ ಇದಾವೆ. ಮನವಿ ಕೊಟ್ಟಾಗ ಒಂದ್ಸಾರಿ ನೆಪಮಾತ್ರಕ್ಕೆ ಅನ್ನೋಂಗೆ ಬಿಡಾಡಿ ದನಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಮಾಧ್ಯಮಗಳಲ್ಲಿ ಒಂದು ಪ್ರಕಟಣೆ ನೀಡಿ ಈ ನಗರಸಭೆ ಕೈ ತೊಳ್ಕೊಳ್ತಾ ಇದೆ. ಬಿಡಾಡಿ ದನಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಕೊನೆಗೆ ಅವುಗಳನ್ನು ಹರಾಜಾಕ್ಲಿಕ್ಕೆ ಕೂಡ ನಗರಸಭೆಗೆ ಅಧಿಕಾರ ಇದೆ. ಆದ್ರೆ ಯಾವುದನ್ನೂ ಮಾಡ್ತಾ ಇಲ್ಲ. ನಗರಸಭೆ ಅಂದ್ರೆ ಕೇವಲ ನೀರು ಪೂರೈಕೆ ಮಾಡೋದು, ಚರಂಡಿ ಸ್ವಚ್ಛ ಮಾಡೋದು ಎರಡೇ ಉದ್ಯೋಗ ಅಂತ ನಗರಸಭೆ ತಿಳ್ಕೊಂಡು ಕಾಣಿಸ್ತಾ ಇದೆ. ಬಹುಶಃ ನಗರಸಭೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ದನ ಹಿಡಿಯೋದಕ್ಕೂ ಸ್ಟ್ರೈಕ್ ಮಾಡ್ಬೇಕೇನೋ ಜನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಏನಾಗ್ತದೆ, NH ಅಲ್ಲಿ ಸ್ಕೂಲ್ಗಳಿದಾವೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ. ಬೈಕ್ ಸವಾರರು ಎಷ್ಟೋ ಸಾರಿ ಬಿದ್ದು ಗಾಯ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿದ ಉದಾಹರಣೆಗಳು ನಮ್ ಕಣ್ಮುಂದಿದಾವೆ. ಆದ್ರೂ ಕೂಡ ನಗರಸಭೆ ಎಚ್ಚೆತ್ಕೊಂಡಿಲ್ಲ. ಇದು ಬಹಳ ದುರಂತದ ಪರಿಸ್ಥಿತಿ ಅಂತ ನಾನು ಬಹಳ ನೊಂದು ಹೇಳ್ತಾ ಇದ್ದೇನೆ ಮೇಡಮ್. ದೇವರೇ, ಸುಮಾರು ಎಷ್ಟು ಬಿಡಾಡಿ ದನಗಳು ಅಲ್ಲಿ ಬೀಳ್ಬಿಟ್ಟಿದಾವೆ ಅಂತ? ಮೇಡಮ್ ಇಲ್ಲಿ ಏನಾಗ್ತದೆ, NH ಅಲ್ಲಿ ಜನ ಅವು ಬಿಡಾಡಿ ದನ ಅಂದ್ರು ಜನ ಕೆಲವರು ಓನರ್ಗಳೇ ಅವುಗಳನ್ನ ಪೋಷಣೆ ಮಾಡ್ತಾರೆ. ಬೆಳಗ್ಗೆ ಬಿಟ್ಟು ಹೋಗ್ತಾರೆ, ಸಂಜೆ ಮತ್ತೆ ಮನೆ ಕರ್ಕೊಂಡು ಹೋಗ್ತಾರೆ. ಒಂದು 50ರಿಂದ 100 ದನಗಳು ಜಿಲ್ಲಾ ಕೇಂದ್ರದಲ್ಲೇ ಇರ್ತವೆ. ಈ ದನಗಳಿಗೆ ಒಂದು ಪೋಷಣೆ ಮಾಡ್ಲಿಕ್ಕೆ ಕೊನೆ ಪಕ್ಷ ಒಂದು ಗೋಶಾಲೆನಾದ್ರೂ ತೆಗೆದು ಅಲ್ಲಿಗೆ ಬಿಟ್ಟು ಬರುವಂತ ವ್ಯವಸ್ಥೆ ಆಗ್ಬೇಕು. ಆದ್ರೆ ನಗರಸಭೆ, ಟ್ರಾಫಿಕ್ ಪೊಲೀಸರು ಮತ್ತೆ ಸ್ಥಳೀಯ ರಾಜಕಾರಣಿಗಳು ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಎಲ್ಲದಕ್ಕೂ ಜನಾನೇ ತೊಂದರೆ ಪಡುವಂತ ಪರಿಸ್ಥಿತಿ ಬಂದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕಾಗಿ ಒಂದು ಹೋರಾಟ ಹಮ್ಮಿಕೊಂಡ್ರು ಅಚ್ಚರಿ ಇಲ್ಲ ಅಂತ ಅನಿಸ್ತದೆ ಮೇಡಮ್. ದೇವರೇ, ಕೆಲವು ಬಿಡಾಡಿ ದನಗಳಿಗೆ ಒಂದು ಮಾಲೀಕರು ಕೂಡ ಇದೆ ಅಂತ ನೀವು ಈಗಾಗಲೇ ತಿಳಿಸಿದ್ರೆ, ಮಾಲೀಕರು ಕೂಡ ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ನೀವು ಕಟ್ಕೊಳ್ಳಿ, ಮನೆಯಲ್ಲೇ ಅದನ್ನ ಇಟ್ಟುಕೊಳ್ಳಿ ಎಂಬ ಒಂದು ಮಾಹಿತಿಯನ್ನು ಅವರಿಗೆ ನೀಡಿರ್ಲಿಲ್ವಾ ಅಂತ? ಮೇಡಮ್, ನಗರಸಭೆ ಏನ್ ಮಾಡ್ತಾ ಇದೆ, ಒಂಥರ ಮುಲಾಜಿಗೆ ಬಿದ್ದಂಗೆ ಕೆಲಸ ಮಾಡ್ತಾ ಇದೆ. ಮಾಧ್ಯಮಕ್ಕೆ ಒಂದು ಪ್ರಕಟಣೆ ನೀಡೋದು, ಕೈ ಬಿಟ್ಬಿಡೋದು, ಅಲ್ಲಿಗೆ ನಮ್ಮ ಕರ್ತವ್ಯ ಮುಗಿದೋಯ್ತು ಅಂತ. ಯಾರಾದ್ರೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ್ರೆ ತಾನೇ ಮಾಲೀಕರು ಅವನ್ನ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ತಾವೇ ಮನೆಯಲ್ಲಿ ಜೋಪಾನ ಮಾಡ್ತಾರೆ. ಅವುಗಳಿಂದ ಬರೋ ಉತ್ಪನ್ನಗಳನ್ನು ಇಟ್ಕೋತಾರೆ. ಅವು ಹೊರಗಡೆ ಹೋದ್ರೆ ಇವರಿಗೆ ಉತ್ಪನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. ಇದರಲ್ಲಿ ನಗರಸಭೆ ವೈಫಲ್ಯ ಎದ್ದು ಕಾಣ್ತಾ ಇದೆ. ನಗರಸಭೆ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಆಗ್ತದೆ ಅಂತ
ಅನಿಸ್ತದೆ ಮೇಡಮ್. ದೇವವ್ರೆ, ಮುಂದೆ ಯಾವ ರೀತಿ ಇದಕ್ಕೆ ನೀವೆಲ್ಲ ಸ್ಥಳೀಯರು ಸೇರ್ಕೊಂಡು ಕ್ರಮವನ್ನ ಕೈಗೊಳ್ಬೇಕು ಅಂತ ಮುಂದಾಗಿದ್ದೀರಿ ಅಂತ? ಬಹುಶಃ ಈಗ ನಗರಸಭೆಯ ಮುಂದೆ ಮತ್ತೆ ಶಾಸಕರು, ಸಂಸದರು ಎಲ್ಲರಿಗೂ ಹೇಳಿ ಕೊನೆಗೆ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಈ ಅಪಾಯ ಎದುರಾಗುವ ಮುನ್ನವೇ ಒಂದು ಹೋರಾಟ ಮಾಡಬಹುದೇನೋ ಅಂತ ಅನಿಸ್ತದೆ ಮೇಡಮ್. ಓಕೆ ದೇವವ್ರೆ, ರಾಜ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ.